ಭಟ್ ಅತ್ತಿಬೆಲೆಯ ಯುವಕ ರಂಜಿತ್ ಕುಮಾರ್ ಆತ್ಮಹತ್ಯೆ ಕೇಸ್ಗೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಈ ಕೇಸನ್ನು ಮುಚ್ಚಿ ಹಾಕುವಂತೆ ಸ್ಥಳೀಯ ಶಾಸಕ ಶಿವಣ್ಣ ಎಸ್ಐ ಶ್ರೀನಿವಾಸ್ ಮೇಲೆ ಒತ್ತಡ ಹೇರಿದ್ದಾರೆ. ಈ ಕುರಿತು ಸುವರ್ಣ ನ್ಯೂಸ್ಗೆ ಎಸ್ಐ ಶ್ರೀನಿವಾಸ್ ಮತ್ತು ಶಾಸಕ ಶಿವಣ್ಣರ ಸಂಭಾಷಣೆಯ ಆ ಆಡಿಯೋ ಕ್ಲಿಪ್ ಕೂಡ ಸಿಕ್ಕಿದೆ. ಅದರ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ಮುಂದೆ. ಅತ್ತಿಬೆಲೆಯಲ್ಲಿ ಯುವಕ ರಂಜಿತ್ ಕುಮಾರ್ ಸುಯಿಸೈಡ್ ಪ್ರಕರಣಕ್ಕೆ ಮಹತ್ವದ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣವನ್ನ ಮುಚ್ಚಿ ಹಾಕುವಂತೆ ಅತ್ತಿಬೆಲೆ ಪಿಎಸ್ಐ ಶ್ರೀನಿವಾಸ್ಗೆ ಸ್ಥಳೀಯ ಶಾಸಕ ಶಿವಣ್ಣ ಒತ್ತಡ ಹಾಕಿರೋದು ಬೆಳಕಿಗೆ ಬಂದಿದೆ. ಮೊದಲಿಗೆ ಎಸ್ಐ ಶ್ರೀನಿವಾಸ್ಗೆ ಕರೆ ಮಾಡಿದ ಶಾಸಕ ಶಿವಣ್ಣ, ಸುಯಿಸೈಡ್ ಕಂಪ್ಲೇಂಟ್ ಆಗಿದೆಯಲ್ಲ, ಅದ್ರ ಬಗ್ಗೆ ಯಾವುದೇ ಆಕ್ಷನ್ ತಗೋಬೇಡ, ನಾನು ಎಲ್ಲರ ಹತ್ರ ಮಾತನಾಡಿದ್ದೀನಿ ಅಂತ ಹೇಳ್ತಾರೆ. ಹಲೋ, ನಮಸ್ತೆ ಅಣ್ಣ. ನಮಸ್ತೆ. ಅಲ್ಲಿ ಏನಿಲ್ಲ, ಅದು ಯಾವುದೋ ಒಂದು ಮನ್ಸಿನಲ್ಲಿ ಏನೋ ಒಂದು ಕಂಪ್ಲೇಂಟ್ ಬಂದಿರ್ಬೇಕಲ್ಲ, ತಪ್ಪಾಗಿದ್ದೆ ನಾವು ಸೂಸೈಡ್ ಅಲ್ಲ. ಹ್ಞೂ ಪಾಪ, ಅದು ಎಲ್ಲ ಹೆಸರಿಂದ ಬರ್ದಿಕ್ಬಿಟ್ಟಿದ್ದಾರಣ್ಣ ಪಾಪ. ಅದು ಗೊತ್ತು. ಏನಾಗಿದೆ ಅಲ್ಲಿ, ಅವ್ರು ಬಂದು ಅವ್ರ ಹೆಸರುಗಳು ಅಲೋ ಅವ್ರ ಕುರುಬ್ರು ಅಂತ. ಅದಕ್ಕೆ ಅದನ್ನೇನು ಈ ಸದ್ಯಕ್ಕೆ ಏನೋ ಅದನ್ನ ಆಕ್ಷನ್ ತಗೋಬೇಡ, ನಾನು ಸ್ವಾಮಿಗೆ ಹೇಳಿದ್ದೇನೆ. ಅವ್ರ ಹತ್ರ ಮತ್ತೆ ಪಾಪ ಅವ್ರಿಗೆ ಒಂದು ಕಾಂಪ್ರಮೈಸ್ ತರ ಏನಾದ್ರು ಮಾಡೋಣ, ಇಲ್ಲಾಂದ್ರೆ ಅವರು ಪಾಪ ಹುಡುಗರುಗಳಿಗೂ ಕೂಡ ಅವ್ರ ಅಕ್ಕ ಸ್ವಂತ ನಮ್ಮ ಹುಡುಗರೇನು ಅವರು. ಅದಕ್ಕೆ ಅವರು ಇದ್ ಮಾಡ ಕುರುಬ್ರು ಅಂತ. ಹುಡುಗಿ ಕಡೆಯವರು ಎಸ್ಸಿಗಳು. ಅದಕ್ಕೇನೆ ಅದನ್ನ ಸ್ವಲ್ಪ ಮಾತಾಡೋಣ, ಅವ್ರ ತಂದೆ ಹತ್ರ ಮಾತಾಡಿ ಏನೋ ಒಂದು ಮಾಡೋಣ. ಇದ್ರ ಬಗ್ಗೆ ಎಲ್ಲ ಕೇಳಿದ್ರು. ಆಮೇಲೆ ಅದನ್ನ ಜೆರಾಕ್ಸ್ ಮಾಡ್ಬಿಟ್ಟು ಎಲ್ಲರಿಗೂ ಹಂಚ್ಬಿಟ್ಟಿದಾರಂತೆ. ಡೆತ್ ನೋಟು ಜೆರಾಕ್ಸ್ ಮಾಡಿ ಹಂಚಿದಾರಂತೆ ಅಂತ. ಇಲ್ಲ ಇಲ್ಲ, ನಾನು ಹೋಗಿದ್ದಲ್ಲ ಸಾವು ಹತ್ರ. ಅಲ್ಲ, ಈ ಡೆತ್ ಹೋಗಿದ್ದೆ, ಹಾಂ ಸಾವು ಹೋಗಿದ್ದೆ, ಮಣ್ಣಿಗೆ ಹೋಗಿದ್ದೆ ನಾನು. ಈಗ ಅದೇನಾ ಆ ಡೆತ್ ನೋಟ್ನ ಎಲ್ಲರಿಗೂ ಹಂಚಿದಾರ. ಅದಕ್ಕೆ ಹೇಳಿದ್ದೀನಿ. ಆಮೇಲೆ ನಮ್ಮ ಹುಡುಗರ ಹತ್ರ ನಾನ್ ನಮ್ಮ ಹುಡುಗರಿಗೆ ಹೇಳಿದ್ದೀನಿ, ಅಲ್ಲಿ ಮಾತಾಡಪ್ಪ ಅವ್ರ ಹತ್ರ ಅಂತ. ನೋಡ ಏನಾಗುತ್ತೆ ನೋಡೋಣ, ಸ್ವಲ್ಪ ಪೆಂಡಿಂಗ್ ಇಡಪ್ಪ ಅಂತ ಅಷ್ಟೇ. ಇದಲ್ದೆ ಪುನಃ ಕರೆ ಮಾಡಿ, ಅವರು ನಮ್ ಹುಡುಗರು, ಏನ್ ಆಕ್ಷನ್ ತಗೋಬೇಡ, ಎಲ್ಲ ಆಫೀಸರ್ಸ್ ಹತ್ರ ಮಾತನಾಡಿದ್ದೀನಿ ಅಂತಾರೆ. ಹಲೋ, ಅದೇ ಎಲ್ಲ ಅವರೆಲ್ಲ ಮಾತಾಡ್ತಾ ಇದಾರೆ. ಅದನ್ನ ಸೆಪರೇಟ್ ಮಾಡ್ಕೊಂತಾರೆ ಅವ್ರ ಫ್ಯಾಮಿಲಿ ಇವರು. ಅದನ್ನೇನು ಇದು ಮಾಡಬೇಡಪ್ಪ, ನಮ್ಮ ಹುಡುಗರು ಅವರು. ಸರ್ ಅದು ಓಕೆ ಸರ್, ಎಲ್ಲ ಸ್ಪ್ರೆಡ್ ಆಗಿದೆ ಸರ್. ಈಗ ಎಲ್ಲ ಆಫೀಸರ್ಸ್ಗೆಲ್ಲ ಏನೂ ಆಗೋದಿಲ್ಲ, ಎಲ್ಲಿ ಬೇಕಾದ್ರೂ ಬಂದು ಹಾಕೊಳ್ಳಿ, ಅವ್ರು ಕಾಂಪ್ರಮೈಸ್ ಮಾಡ್ಕೊಂತಾರೆ. ಅದ್ರ ಬಗ್ಗೆ ಯಾರಾದ್ರೂ ಇದ್ರೆ ನಾನು ಮಾತಾಡ್ತೇನೆ. ಸರಿ ಸರ್. ಸರಿ ಸರ್. ಯಾಕಂದ್ರೆ ನಮ್ಮ ಹುಡುಗರು ಆಮೇಲೆ ನಮ್ಮ ಜೊತೆಲಿ ಹುಡುಗರು ನಮಗೆ ಸ್ವಲ್ಪ ಇದಾಗೋದು ಬೇಡ. ಸರಿ ಸರ್. ಇನ್ನು ಇದಾದ್ಮೇಲೆ ಸತ್ತವನು ಏನ್ ಎದ್ ಬರ್ತಾನ, ಏನಾಗಲ್ಲ, ಬ್ಯಾಲೆನ್ಸ್ ಮಾಡಪ್ಪ ಅಂತ ಶ್ರೀನಿವಾಸ್ಗೆ ಶಾಸಕ ಶಿವಣ್ಣ ಧಮಕಿ ಹಾಕಿದ್ದಾರೆ. ಅವ್ರೇನೋ ಮಾತಾಡ್ಕೊಂಡಿದಾರಂತೆ, ಅದನ್ನೇನೋ ಒಂದು ಕ್ಲೋಸ್ ಮಾಡಿ ಕೊಡಪ್ಪ ಅವ್ರಿಗೆ. ಸರ್ ಅದೇ ಸರ್, ಈಗ ಅದೇ ಸರ್ ಇನ್ಕ್ವೆಸ್ಟ್ ಅಲ್ಲಿ ಅದು ತೋರಿಸ್ಕೊಂಡಿದ್ದೀವಿ ಸರ್. ಈಗ ಇನ್ಕ್ವೆಸ್ಟ್ ಅದೇ ಡೆತ್ ಸಿಕ್ಕಿರೋದು ಸ್ವಲ್ಪ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿದೆ ಸರ್, ಎಲ್ಲ ಮೀಡಿಯಾದವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಸರ್. ಈಗ ಸಮಸ್ಯೆ ಏನಾಗುತ್ತೆ, ಇಬ್ರು ಒಂದಾಗಿ ಇದ್ದಾಗ ಯಾರು ಇವಾಗ ಅದ್ರ ಬಗ್ಗೆ ಮಾತಾಡೋರು ಇದ್ದಾರೆ, ಇದ್ರೆ ಕೇಳೋದು ಸರಿನಪ್ಪ. ಈಗ ಯಾರಾದ್ರೂ ಬಂದು ಫೋರ್ಸ್ ಮಾಡಿ ಇದು ಮಾಡಿದ್ರೆ ಏನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದು ಏನು ಆಗಲ್ಲ, ಸ್ವಲ್ಪ ಬ್ಯಾಲೆನ್ಸ್ ಮಾಡಪ್ಪ. ಪಾಪ ಇನ್ನ ಎಸ್ಸಿ ಹುಡುಗರೆಲ್ಲ ಹಾಳಾಗ್ಬಿಡ್ತಾರೆ. ಅದು ಸುಮ್ನೆ ಇಲ್ಲಿ ಅವನು ಮಾಡಿದ್ರು ಇಲ್ವೋ ದೇವ್ರಿಗೆ ಗೊತ್ತು, ಇಲ್ಲ ಅವನೇ ಬರ್ದ್ನ, ಯಾರು ಬರ್ದ್ರು ಯಾರಿಗಪ್ಪ ಗೊತ್ತಿರ್ತದೆ ಇವೆಲ್ಲ. ಅದೇ ಸರ್, ಈಗ ಅವ್ನು ಸತ್ತೋಗ್ಬಿಟ್ಟವನೆ, ಯಾರು ಗೊತ್ತಿರ್ತದೆ ಇವೆಲ್ಲ? ಹೇಳ ಪಾಪ, ಯಾರನ್ನೋ ಹೋಗಿ ಯಾರನ್ನೋ ಲೈಫ್ ಹಾಳು ಮಾಡೋದು ಸರಿ ಇರ್ತದ? ಹೇಳಪ್ಪ. ಸ್ವಲ್ಪ ಏನೋ ಹಂಗೆ ಮಾಡಿ ಹೆಲ್ಪ್ ಮಾಡ್ಬೇಕಪ್ಪ ಅಂತ ಸಮಯದಲ್ಲಿ. ಪಾಪ ಯಾರಿಗೂ ತೊಂದರೆ ಏನಕ್ಕೆ ಆಗ್ತದಲ್ವಾ, ಯಾರಿಗೂ ಯಾಕೆ ತೊಂದರೆ ಆಗ್ಬೇಕು ಅಂತ ಅಷ್ಟೇ ಅಲ್ವಾ? ಹೌದು ಸರ್. ಹೌದು ಸರ್. ಅದೇನಾಗಲ್ಲ, ಇಬ್ರು ಕಾಂಪ್ರಮೈಸ್ ಮಾಡ್ಕೊಂಡ್ರ ಅದು ಹೆಂಗೋ ಕ್ಲೋಸ್ ಮಾಡಪ್ಪ. ಅದನ್ನ ಯಾವನೇನು ಅನ್ಕೊಂಡ್ರೇನು ಏನಿಲ್ಲ, ನಾನು ಇದೀನಿ ಪಾಪ, ಯಾರು ತಲೆ ಹೋಗ್ತೀವಿ, ಯಾರ ಹತ್ರ ಮಾತಾಡ್ಬೇಕು ಮಾತಾಡ್ತೀನಿ, ನಿನ್ಗೋಸ್ಕರ ಅದಕ್ಕೆ ಯಾಕೆ ತಲೆ ಹೋಗ್ತೀಯಾ? ಇವಾಗ ಇಷ್ಟು ಜನ ಇಲ್ಲ, ನಾನು ಹಂಗೆ ಹಿಂಗೆ ಅಂತ ಹೇಳಿದ್ರು ಕೂಡ ನಾನು ಹೆಂಗೆ ಡಿಪೆಂಡ್ ಮಾಡ್ಕೊಂಡು ಮಾತಾಡ್ತೀನಿ. ಹೌದು ಸರ್. ಹೌದು ಸರ್. ಹೌದು ಸರ್. ಮಾತಾಡಲ್ವಾ? ಹಂಗೆ ಹಿಂಗೆ ಅಂತ ಹೇಳಿದ್ರು ಕೂಡ ಆಯ್ತು ರೀ, ಹಂಗೆ ಹಿಂಗೆ ಅಂತ ಬ್ಯಾಲೆನ್ಸ್ ಮಾಡಲ್ವಾ ನಾನು? ಹೌದು ಸರ್. ಹೌದು ಸರ್. ಹೌದು. ಮತ್ತೆ ಹಂಗೆ ನೀನು ಮತ್ತೆ ಅದ್ರ ಬಗ್ಗೆ ತಲೆ ತಗೊಬಿಡು. ಏನಾಗ್ತದೆ, ನಾವಿದ್ದೀವಲ್ಲ, ಅದೇನಾದ್ರು ಅಂತ ಪರಿಸ್ಥಿತಿ ಬಂದಾಗ ಆಮೇಲೆ ನೋಡ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗಿ ಮಾತಾಡೋಣ. ನೋಡಪ್ಪ, ಈ ತರ ಕಾಂಪ್ರಮೈಸ್ ಆಗಿದೆ, ಅವ್ರು ಯಾವ ಬರ್ದೋ ಏನೋ ಗೊತ್ತಿಲ್ಲ, ಇವ್ರು ಯಾರೋ ಸುಮ್ಮನೆ ಬರ್ದೋ, ಇವ್ರೇನೋ ಯಾರೋ ಇದು ಮಾಡಿರ್ಬೋದು. ಪೊಲೀಸರು ನೀವು ತರ ಎತ್ಬೇಕಾಯ್ತು ಡೆತ್ ನೋಟ್ನ. ಹೌದು ಸರ್. ಅದನ್ನ ಇದು ಮಾಡಿದ್ರೆ ಮ್ಯಾನೇಜ್ ಮಾಡಪ್ಪ, ಹೆಂಗೋ ಪಾಪ ಯಾರಿಗೂ ತೊಂದರೆ ಆಗ್ಬಾರ್ದು ಅಷ್ಟೇ. ಸರಿ ಸರ್. ಸರಿ ಸರ್. ಸರಿ ಸರ್. ನಮ್ ಹುಡುಗರು ನಮ್ ಪಾರ್ಟಿ ಲೀಡರ್ಸ್ನ ಚೆನ್ನಾಗಿ ನೋಡ್ಕೋಬೇಕು, ಏನೂ ಸಮಸ್ಯೆ ಆಗದೆ ಇದ್ದ ಹಾಗೆ ನೋಡ್ಕೋಬೇಕಪ್ಪ ನೀನು ಎಂದಿದ್ದಾರೆ.
ಅವ್ರಿಗೆ ಯಾವುದೇ ಕಾರಣಕ್ಕೂ ನಮ್ಮ ಪಾರ್ಟಿ ಲೀಡರ್ಗಳ ಕಾರ್ಯಕರ್ತರಿಗೆ ಏನು ಸಮಸ್ಯೆ ಆಗ್ತದೆ ನೀವು ನೋಡ್ಕೋಬೇಕು ನೀನು. ಆಯ್ತು ಅಣ್ಣ. ನಿಮ್ ಜವಾಬ್ದಾರಿ. ನನ್ನವ್ರಿಗೆ ಯಾರು ನಮ್ಮ ಪಾರ್ಟಿ ಲೀಡರ್ಗಳು ಕಾರ್ಯಕರ್ತರು ಮತ್ತೆ ಬಂದು ಹೇಳ್ಬಾರ್ದು ನನಗೆ. ಸರಿ ಅಣ್ಣ. ಇನ್ಮೇಲೆ ಯಾರೇ ಬರ್ಲಿ ನಮ್ಮ ಲೀಡರ್ಗಳು ಕಾರ್ಯಕರ್ತರು ಹಾಂ ಬಂದಾಗ ಅವ್ರನ್ನೆಲ್ಲ ಸ್ವಲ್ಪ ವ್ಯವಸ್ಥಿತವಾಗಿ ಇದು ಮಾಡ್ಕೊಂಡು ಹೋಗಪ್ಪ. ಸರಿ ಅಣ್ಣ, ಮಾಡ್ತೀವಿ ಅಣ್ಣ. ನಮ್ಮ ಕೌನ್ಸಿಲರ್ಗಳು, ನಮ್ಮ ಪಾರ್ಟಿ ಲೀಡರ್ಸು ಅಂತವರೆಲ್ಲ ಬಂದಾಗ ನಮ್ಮ ಕಾಂಗ್ರೆಸ್ನವರು ಹಿಂಗೆ ಅಂತ ಹೇಳಿದಾಗ ಬರ್ರಪ್ಪ ಕುತ್ಕೊಳ್ಳಿ ಏನ್ ಸಮಾಚಾರ ಅಂತ ಹೇಳಿ ಅವ್ರ ಕಷ್ಟ ಸುಖ ವಿಚಾರಿಸಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಮಾತಲ್ಲಿ ಇದು ಮಾಡಿ ಕಳಿಸ್ತಾರೆ. ಸರಿನಾ. ಇಷ್ಟೆಲ್ಲ ಆದ್ಮೇಲೂ ಶ್ರೀನಿವಾಸ್ ತಲೆ ಕೆಡಿಸಿಕೊಂಡಿಲ್ಲ. ಡೆತ್ ನೋಟ್ನಲ್ಲಿ ಆರೋಪಿಗಳ ಹೆಸರು ಹಾಕಿದ್ದ ಹಿನ್ನೆಲೆ ಸುಮೋಟೋ ದೂರನ್ನ ದಾಖಲಿಸಿಕೊಂಡು ತನಿಖೆ ಮುಂದುವರಿಸುತ್ತಾರೆ. ಅದಕ್ಕೆ ಮತ್ತೆ ಧಮಕಿ ಹಾಕ್ತಾರೆ MLA ಸಾಹೇಬ್ರು. ಅದೇ ಅಣ್ಣ, ನೈಟ್ ಸ್ವಲ್ಪ ಅದು FIR ಹಾಕ್ಕೊಂಡಿದ್ದೀವಿ ನಾವು, ಸುಮೋಟೋ ಹಾಕ್ಕೊಂಡಿದ್ದೀವಿ. ಸುಮೋಟೋ ಅಂದ್ರೆ ಏನದು? ಸುಮೋಟೋ ಅಂತ ಹೇಳಿದ್ರೆ ಅದು ಇನ್ಕ್ವೆಸ್ಟ್ ಕಾಲದಲ್ಲಿ ನಾವು ಸರ್ಚ್ ಮಾಡಿದಾಗ ಈ ಥರ ಡೆತ್ತು ಇದು ಸಿಕ್ಕಿದೆ ಅಂದ್ಬಿಟ್ಟು ನಾವೊಂದು ಸುಮೋಟೋ ಕೇಸ್ ನಾವೇ ಮಾಡ್ಕೊಂಡಿದ್ದೀವಿ. ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೀವು ಮ್ಯಾನೇಜ್ ಮಾಡಕ್ಕೆ ನಿಮ್ಮ ಕೈಲಿ ಆಗಿಲ್ಲ ಅಂದ್ರೆ ನಿಮ್ಗೆ ಏನು ಹೇಳ್ಬೇಕು? ತಮ್ಗೆಲ್ಲ ವಿಷಯ ಹೇಳಿದ್ರಣ್ಣ. ಇದು ನನಗೆ ಇದಕ್ಕಿಂತ ಹೆಚ್ಚಾಗಿದೆ. ನೀನು ಏನು ಗೊತ್ತಾ, ನಾನು ಹೇಳ್ಬಾರ್ದು, ಅಕ್ಕಿನಲ್ಲಿ ಅಕ್ಕಿ ಮಾಡ್ತೇನೆ ನೀನು. ಅದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ ನಿಮಗೆ. ನಾವು ಅಷ್ಟೇ ಅಣ್ಣ. ಇದು ಹೊರಗಡೆ ಎಲ್ಲ ಫುಲ್ ದೊಡ್ಡ ಸ್ಪ್ರೆಡ್ ಆಗಿದೆ ಅಣ್ಣ. ಇದು ಪ್ರತಿಯೊಂದು ಸ್ಪ್ರೆಡ್ ಆಗಿಲ್ಲಪ್ಪ. ನನಗೆ ಗೊತ್ತಿದ್ರೆ ಸ್ಪ್ರೆಡ್ ಆಗಿರೋದು ಯಾವುದೇ ಹೇಳಪ್ಪ. ನನಗೇನು ತಾಲೂಕಲ್ಲಿ ಪ್ರತಿಯೊಂದು ಊರು ಮಾಹಿತಿ ಬರಲ್ಲ ನನಗೆ. ಅಣ್ಣ ಸೇಮ್ ಮಡಿಕೇರಿಯಲ್ಲಿ ಆದಾಗ ಇನ್ಸಿಡೆಂಟ್ ಆಗೋಗ್ತದೆ. ಇವತ್ತು ನಾನು ಖಂಡಿತ ಹೇಳ್ತೀನಿ, ನನಗೆ ಬಂದ್ರೆ ಮಾಹಿತಿ. ನೆನ್ನೆ ಸೇಮ್ ಇನ್ಸಿಡೆಂಟ್ ಮಡಿಕೇರಿಯಲ್ಲಿ ಆಯ್ತು, ಅದೇ ಥರ ಆಗ್ತದೆ ಅಣ್ಣ ಇಲ್ಲಿ. ಏನಕ್ಕೆ ಮಡಿಕೇರಿಲ್ಲ ಅದನ್ನ ಮಡಿಕೇರಿಗೂ ಇಲ್ಲಿ ಸಂಬಂಧ ಏನಪ್ಪ, ನಮ್ಮದೇ ಬೇರೆ ಮಡಿಕೇರಿನೇ ಬೇರೆ. ಅಲ್ಲ ಅಣ್ಣ, ಅದೇ ಥರ ಆಗ್ತೈತಣ್ಣ ಇವತ್ತು. ಸರಿನಪ್ಪ, ಓಕೆ, ಏನೋ ಮಾಡಪ್ಪ, ಏನು ಹೇಳೋಕ್ಕಾಗಲ್ಲ. ಹೀಗೆ ಪ್ರಕರಣವೊಂದರ ಕೇಸ್ ಮುಚ್ಚಿ ಹಾಕಲು ಕಾಂಗ್ರೆಸ್ ಶಾಸಕ ಶಿವಣ್ಣ ಪ್ರಕರಣದ ದಿಕ್ಕು ತಪ್ಪಿಸೋಕೆ ನೋಡ್ತಾರೆ. ಆದರೆ ಈ ಸಂಬಂಧ ವಿಚಾರಣೆ ನಡೀತಾ ಇದ್ದು ನೊಂದ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ನೋಡಬೇಕು. ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.